ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆ ಏನಿದೆ 2024 ನರೇಂದ್ರ ಮೋದಿ ಪರವಾಗಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಈ ಮೈತ್ರಿ ಅಭ್ಯರ್ಥಿಯವರು NDA ಅಭ್ಯರ್ಥಿ ಅಂತ ನಾವು ಕರೆಯಲಿಕ್ಕೆ ಇಷ್ಟಪಡ್ತೀವಿ. ಈ ಮೈತ್ರಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ನಮಗೂ ಕೂಡ ಖುಷಿ ತಂದಿದೆ. ಇವತ್ತು BJP ಮತ್ತು JDS ಕಾರ್ಯಕರ್ತರುಗಳು ತಳಮಟ್ಟದ ಕಾರ್ಯಕರ್ತರುಗಳು ಇದನ್ನು ಒಪ್ಪಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇದೊಂದು ವಿಶೇಷತೆಯನ್ನು ಪಡ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಗೊತ್ತಿರಲಿಲ್ವಂತೆ. ಮೊನ್ನೆ ಯಾರೋ ಹೇಳ್ತಿದ್ರು, ಮೊನ್ನೆ ನನಗೆ ಗೊತ್ತಿರಲಿಲ್ಲ ಬಂದ್ಬಿಟ್ಟೆ, ಈಗ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಹಿಂದೆ ನಾನು ಇವತ್ತೊಂದು ಬೆಳಿಬೇಕು ಅಂತ ಹೇಳಿದ್ರೆ ಇವತ್ತು ನಾನು ಒಬ್ಬ ಕಾಂಟ್ರಾಕ್ಟರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ನಾನು ಏನೇ ಒಂದು ಸಂಪಾದನೆ ಮತ್ತೊಂದು ಮಾಡಿದ್ರು ಕೂಡ ಅವ್ರದ್ದು ಪಾಲಿದೆ. ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಂಗೆ ಸಾಕಷ್ಟು ಕೆಲಸಗಳನ್ನ ಕೊಟ್ಟಿದ್ದರು, ಆಗ ಅವರಿಂದ ನಾನು ಪ್ರಯೋಜನ ಪಡ್ಕೊಂಡಿದ್ದೀನಿ. ಈಗ ಅವ್ರ ಮುಂದೆ ಸ್ಪರ್ಧೆ ಮಾಡಲಿಕ್ಕೆ ನಮಗೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪಾಪ ಅವರು ಹೇಳಿರೋದನ್ನು ಅವ್ರ ಕಡೆಯವರು ನಮ್ಮ ಹತ್ರ ಮಾತಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅದು ಒಂದು ಭಾಗ. ಆದರೆ ಈ ಬಾರಿ ನಮ್ಮ ಮಂಡ್ಯ ಲೋಕಸಭಾ ಚುನಾವಣೆ ಏನಿದೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿರೋದ್ರಿಂದ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಮನೆಗೆ ಹೋಗಿ ನಾವು ಪ್ರಚಾರ ನಾವು JDS ನಮ್ಮ BJP ಕಾರ್ಯಕರ್ತರು ಮತ್ತು JDS ಒಟ್ಟೊಟ್ಟಿಗೆ ನಾವು ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಮಹಿಳೆಯರು ಕೂಡ ಯಾವುದೇ ಒಂದು ಆ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಮಹಿಳೆ ಕೇಳಿದ್ಲು, ಅಣ್ಣ ನೀವು ಅದ್ಯಾರು 2,000 ಕೊಡ್ತಾರಲ್ಲ ಅವಾಗ ಏನಣ್ಣ ಮಾಡೋಣ ಅಂತ ಕೇಳಿದ ಅಮ್ಮ. ಆ ಪ್ರಶ್ನೆಗೆ ನಾನೇನೋ ಉತ್ತರ ಹೇಳಕ್ಕೆ ಹೋದೆ, ಆ ಪಕ್ಕದಲ್ಲಿದ್ದರೆ ಮಹಿಳೆ ಹೇಳಿದ್ಲು, ಆಕೆ ಪಕ್ಕದಲ್ಲಿದ್ದ ಇನ್ನೊಬ್ಬ ಮಹಿಳೆ ಉತ್ತರ ಕೊಡ್ತಾಳೆ ಆಕೆಗೆ, ಆ ಚುನಾವಣೆ ಮುಗಿತು ಕಣೆ, ಏನು 2023 ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಓಟ್ ಹಾಕಿದ್ವಲ್ಲ ಆ ಗ್ಯಾರಂಟಿ ಕೊಡ್ತಾರೆ ಅಂತ, ಆ ಓಟು ಅಲ್ಲಿಗೆ ಸೀಮಿತ ಆಗೋಯ್ತು. ಇದು ದೇಶದ ಚುನಾವಣೆ, ನರೇಂದ್ರ ಮೋದಿ ಚುನಾವಣೆ, ದೇಶ ಕಾಯೋದಕ್ಕೋಸ್ಕರ ಮತದಾನ ಮಾಡಬೇಕು, ಆ ಒಂದು 2,000ಕ್ಕೂ ಆ ಓಟ್ಗೂ ಈ ಸಂಬಂಧ ಇಲ್ಲ ಕಣಮ್ಮ ಅಂತ ಆಯಮ್ಮನಿಗೆ ಉತ್ತರ ಕೊಟ್ಟರು. ಅಂದರೆ ಎಷ್ಟು ಬುದ್ಧಿವಂತರಾಗಿದ್ದಾರೆ ಮಹಿಳೆಯರು, ಎಷ್ಟು ಪ್ರಬುದ್ಧರಾಗಿದ್ದಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ನಾವು ಭಾಳ ಖುಷಿ ಪಡ್ತೀವಿ, ಇವರು ಏನೋ ಹೊಸ ಗ್ಯಾರಂಟಿ ಕೊಡ್ತೀವಿ ಮತ್ತು 10,000 ಅದು ಇದು ಸುಳ್ಳು ಹೇಳ್ಕೊಂಡು ತಿರ್ತಿದ್ದಾರೆ ಕಾಂಗ್ರೆಸ್ನವರು, ಅದನ್ನು ಮಹಿಳೆಯರು ಒಪ್ಪಕ್ಕೆ ತಯಾರಿಲ್ಲ. ಆಮೇಲೆ ಇನ್ನೊಂದು ಅಂಶವನ್ನು ಹೇಳ್ತೇನೆ, 30 ಸಲ ಕಾಂಗ್ರೆಸ್ಗೆ ಕೊಟ್ಟಿದ್ದೀವಿ ನಾವು 2023ರಲ್ಲಿ, ಈ ಸಲ ಒಂದು ಬದಲಾವಣೆ ಬೇಕು. ಮತ್ತು ಅದಕ್ಕೆ ಎರಡೂ ಒಂದು ಕಣ್ಣಲ್ಲ 2 ಕಣ್ಣಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಹಿಳೆಯರು ಮಾತಾಡ್ತಿದ್ದಾರೆ. ಇವತ್ತು ಪ್ರಬುದ್ಧರಾಗಿದ್ದಾರೆ. ಇವತ್ತು ಸುಮಾರು 2.5 ಲಕ್ಷಕ್ಕಿಂತ ಅಧಿಕ ಮತದಲ್ಲಿ ಇವತ್ತು ಕುಮಾರಸ್ವಾಮಿಯವರು ಗೆಲ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಬಂದಿದೆ. ಜೊತೆಗೆ ವಿಶೇಷವಾಗಿ ಯಾವಾಗಲೂ ಕೂಡ ಇಲ್ಲಿ JDS ಪಕ್ಷಕ್ಕೆ ಲೀಡ್ ನಾಗಮಂಗಲದಲ್ಲಿ ಬರ್ತಾಯಿದೆ. ಸನ್ಮಾನ್ಯ ಅಂಬರೀಷ್ ಅವರು ನಿಂತ್ಕೊಂಡಾಗಲೂ ಕೂಡ ಇಲ್ಲಿ ನಾಗಮಂಗಲದಲ್ಲಿ JDS ಪಕ್ಷಕ್ಕೆ ಲೀಡ್ ಬಂದಿತ್ತು. ಜೊತೆಗೆ ಈಗ ನಮ್ಮ BJP ಅವರು ನಾವು ಜೊತೆಯಲ್ಲಿ ಮೈತ್ರಿ ಆಗಿರೋದ್ರಿಂದ ಅಧಿಕ ಮತಗಳಿಂದ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದೆ, ವಿಧಾನಸಭಾ ಕ್ಷೇತ್ರಗಳಿದೆ, ಅಲ್ಲಿ ಎಲ್ಲ ಕ್ಷೇತ್ರಗಳು ಹೈಯೆಸ್ಟ್ ಬಂದಿದ್ರು ಕೂಡ ಅದಕ್ಕಿಂತ ಸುಮಾರು 15,000 ಮತಗಳಿಂದ ಅಧಿಕ ಲೀಡ್ ಬರುತ್ತೆ ಅಂತ ನಮ್ಮ ಭರವಸೆ ಇದೆ. ಒಟ್ಟಾರೆ ಒಂದು 35,000 ಮೇಲ್ಪಟ್ಟು ಲೀಡು ಇವತ್ತು ಈ ಮೈತ್ರಿ ಅಭ್ಯರ್ಥಿಗೆ ಸಿಗ್ತಾ ಇದೆ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇದು ನನ್ನ ಒಂದು ಪ್ರತಿಷ್ಠೆಗೆ ಹೇಳ್ಕೊತಾ ಇಲ್ಲ. ನಾನು ಪ್ರತಿದಿನ ಮೈತ್ರಿ ಅಭ್ಯರ್ಥಿ ಪರ ಪ್ರತಿ ಬೂತಲ್ಲಿ ಹೋಗಿ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ನಾನು ತುಂಬ ಭರವಸೆ ಇದೆ ಈ ಸರಿ ಕುಮಾರಸ್ವಾಮಿ ಅವರು ಅಧಿಕ ಮತಗಳಿಂದ ವಿನ್ ಆಗ್ತಾರೆ. ನರೇಂದ್ರ ಮೋದಿಯವರಿಗೆ ಇಲ್ಲಿಂದ ಒಂದು ಸಂಖ್ಯೆ ಹೋಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.